ಚಾನೆಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬಾ ಡೇಸ್ ಆಗಿ ಹೋಗಿದೆ. ನಾನು ಪ್ರಾಪರಾಗಿ ಡೈಲಿ ವ್ಲಾಗನ್ನು ಮನೆಯಿಂದ ಸ್ಟಾರ್ಟ್ ಮಾಡಿ ಮನೆಯಲ್ಲೇ ನಿಂತ್ಕೊಂಡು ಮಾತಾಡಿ, ಬಿಕಾಸ್ ಇಷ್ಟು ಡೇಸ್ ನಿಧಿ ಬಂದಿದ್ಲು, ಟ್ರಾವೆಲ್ ಅದು ಇದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅಣ್ಣನ ಮನೆ ಅಕ್ಕನ ಮನೆ ಅಂತ ಅಲ್ಲೇ ಆಯಿತು. ಆ್ಯಂಡ್ ನಿಧಿ ಕೂಡ ಹೋದ್ಲು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ವ್ಲಾಗನ್ನು ಹಾಕಿದ್ದೀನಿ. ಆ್ಯಂಡ್ ಅವಳು ಹೋಗಿ ಒಂದು 3-4 ಡೇಸಿಗೆ ಈ ವ್ಲಾಗನ್ನು ಮಾಡ್ತಾ ಇರುವಂಥದ್ದು, ಬಿಕಾಸ್ ನಾನು ಯಾವುದೇ ರೀತಿಯ ವಿಡಿಯೋನ ಮಾಡ್ಲಿಕ್ಕೆ ಹೋಗಲಿಲ್ಲ ಅದ್ರ ನೆಕ್ಸ್ಟ್, ಬಿಕಾಸ್ ಟಯರ್ಡ್ ಆಗಿರೋದೆ. ಮತ್ತೊಂದೇನೆಂದರೆ ತುಂಬ ವಿಡಿಯೋಸ್ ಇತ್ತು ಎಡಿಟ್ ಮಾಡಲಿಕ್ಕೆ, ಪೋಸ್ಟ್ ಮಾಡಲಿಕ್ಕೆ, ರೀಲ್ಸ್ ಆಗಿರ್ಬೋದು, ಕೊಲಾಬ್ರೇಷನ್ ಇದಾಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು. ಸೊ ಈ ಕ್ಲಿಪ್ಪಿಂಗನ್ನು ತಗೊಳ್ಳಿಕ್ಕೆ ಆಗಲಿಲ್ಲ. ಆ್ಯಂಡ್ ನಾನು ಹೇಳಿದ್ದೆ, ಅವಳು ಹೋಗಿದ್ದ ಒಂದು ವ್ಲಾಗಲ್ಲಿ ಏನು ಲಾಸ್ಟಿಗೆ ಹೇಳಿದ್ದೆ, ಅವಳೇನು ಶಾಪ್ ಮಾಡಿದ್ಲು ಅದನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ನಾನೇನು ತೊಗೊಂಡೆ ಅದನ್ನು ಈ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಜಾಸ್ತಿ ಏನು ತೊಗೊಂಡಿಲ್ಲ, ಏನೆಲ್ಲ ಇಷ್ಟ ಆಯಿತು ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ. ಆ್ಯಂಡ್ ಪ್ಲೀಸ್ ನೀವು ನನಗೆ ಕಾಮೆಂಟ್ ಮಾಡಿ, ನಿಮಗೆ ಡೈಲಿ ವ್ಲಾಗ್ ನೋಡಲಿಕ್ಕೆ ಇಷ್ಟ ಆಗುತ್ತೆ, ಆರ್ ಸ್ಕಿನ್ ಕೇರ್ ರಿಲೇಟೆಡ್, ಆರ್ ಯೂಟ್ಯೂಬ್ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಅಂತ. ಸೊ ನನಗೂ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಜಾಸ್ತಿ ನಾನು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ವಿಡಿಯೋಸನ್ನು ಅಂತ. ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಅಷ್ಟೇ. ಇವಾಗ ಏನೆಲ್ಲ ಶಾಪ್ ಮಾಡಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಈ ಟಾಪ್ ಎಷ್ಟು ಕ್ಯೂಟ್ ಅದನ್ನು ನೋಡಿ. ಇಲ್ಲಿ ನೋಡಿ, ಇದು ಇಲ್ಲಿ ಹ್ಯಾಂಡ್ಸ್ ಈ ಥರ ಬರುತ್ತೆ, ಎಂಬ್ರಾಯ್ಡ್ರಿ ಮಟೀರಿಯಲ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಇದೆ, ತುಂಬ ಕ್ಯೂಟ್ ಇದೆ, ಈ ಥರ ಬರುತ್ತೆ ಹಾಕಿದಾಗ. ಆ್ಯಂಡ್ ಇದನ್ನು ನಾನು ಇದೇ ವ್ಲಾಗಲ್ಲಿ ಹಾಕ್ತೀನಿ, ನೋಡಿ ನೀವು ಯಾವ ಥರ ತೋರುತ್ತೆ ಅಂತ. ಸೊ ಇದು ಬಂದು ತೊಗೊಂಡೆ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 175 ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಸೊ ಇದು ಒಂದು. ಹಾಗೆ ಸೆಕೆಂಡ್ ಟಾಪ್ ಬಂದುಬಿಟ್ಟು ಇದು ಕ್ರಾಪ್ ಟಾಪ್, ಜಾಕೆಟ್ ಅಂತಲೂ ಹೇಳ್ಬೋದು. ಈ ಥರ ಇದೆ, ಇಲ್ಲಿ ಟೈಯಿಂಗ್ ಇದೆ ಆ್ಯಂಡ್ ನೆಟೆಡ್ ಮಟೀರಿಯಲ್. ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಟ್ಯಾಂಕ್ ಟಾಪ್ ಹಾಕಿ, ಕ್ರಾಪ್ ಟಾಪ್ಸನ್ನು ಹಾಕಿ ಇದನ್ನು ಇದು ಮಾಡಿದರೆ ತುಂಬ ಚೆನ್ನಾಗಿ ತೋರುತ್ತೆ. ಆ್ಯಂಡ್ ಇದು ಫ್ಲೋರಲ್ ಇರೋದ್ರಿಂದ ಹ್ಯಾಂಡ್ಸ್ ಈ ಥರ ಬಂದಿದೆ, ಬಲೂನ್ ಹ್ಯಾಂಡ್ಸ್ ಆರ್ ಏನು ಕರೀತಾರೆ ಅದು. ಬ್ಯಾಕ್ ಸೈಡ್ ಈ ಥರ ಸಿಂಪಲ್, ಬಟ್ ತುಂಬ ಕ್ಯೂಟ್ ಇದೆ ಗೈಸ್. ಸೇಮ್ ಇದಕ್ಕೂ ಕೂಡ 175 ಕೊಟ್ಟಿದ್ದು. ವರ್ತ್ ಅಲ್ವಾ? 1-2 ಟೈಮ್ಸ್ ಹಾಕಲಿಕ್ಕೆ ಸಾಕಲ್ವಾ? ಆ್ಯಂಡ್ ನಾನು ಆಲ್ಮೋಸ್ಟ್ ಆಗಿ ನಂದು ತಂಗಿ ಆಗಿರ್ಬೋದು, ಸೇಮ್ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಟಾಪ್ಸ್ ಡ್ರೆಸ್ಸನ್ನು ನೋಡ್ತೇವೆ. ಬಿಕಾಸ್ 1-2 ಸಲ ಹಾಕ್ತೀವಿ, ಥರ್ಡ್ ಟೈಮ್ ಅದು ಇಷ್ಟನೇ ಆಗಲ್ಲ ಅವ್ರು ಹಾಕಲಿಕ್ಕೆ, ಬಿಕಾಸ್ ಆಲ್ರೆಡಿ ಫೋಟೋ ಇರುತ್ತೆ, ಅದು ಯಾಕೆ ವಾಪಸ್ ರಿಪೀಟ್ ಮಾಡಬೇಕು ಅಂದ್ಕೊಳ್ತೀವಿ. ಸೊ ಈ ಥರದ್ದೇ ನಾರ್ಮಲ್ ಆಗಿ ಎಲ್ಲಾದರೂ ಸ್ಟ್ರೀಟ್ ಶಾಪಿಂಗಿಗೆ ಹೋದಾಗ ಅವ್ರ ಹಬ್ಬದಲ್ಲಿ ಹೋದಾಗ ತೊಗೊಳ್ತಾ ಇರ್ತೀವಿ. ಆ್ಯಂಡ್ ಮತ್ತೊಂದು ಟಾಪ್ ಬಂದುಬಿಟ್ಟು ಇದು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಇದೆ, ಕ್ರಾಪ್ ಟಾಪ್. ಆ್ಯಕ್ಚುಲಿ ಗೊತ್ತಿಲ್ಲ ಇದನ್ನೆಲ್ಲ ಎಲ್ಲ ಹಾಕೋದು ಅಂತ, ಬಟ್ ಇಷ್ಟ ಆದಾಗ ತೊಗೊಂಡಿಟ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ ಈ ಥರ ಇದೆ, ಇಲ್ಲಿ ಟೈಯಿಂಗ್ ಈ ಥರ. ಆ್ಯಂಡ್ ಇದು ಬ್ಯಾಕ್ ಸೈಡ್. ಇದು ನೋಡಬೇಕು, ಯಾವುದಾದ್ರೂ ಒಂದು ಹೈ ವೇಸ್ಟ್ ಜೀನ್ಸ್ ಜೊತೆಗೆ ಪೇರ್ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀನಿ. ನೋಡೋಣ, ಪೇರ್ ಮಾಡಿದಾಗ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಚೆನ್ನಾಗಿದೆ, ಸ್ಟ್ರೆಚೇಬಲ್, ಇಲಾಸ್ಟಿಕ್ ಇದು. ಸೊ ಇದು ಒಂದು ಟಾಪ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕ್ಲಾ ಕ್ಲಿಪ್ಪನ್ನು ತಗೊಂಡಿದ್ದೀನಿ, ಚೆನ್ನಾಗಿದೆ. ಇದಕ್ಕೇನೋ ಹೇಳ್ತಾರೆ, ನನಗೆ ಹೆಸರು ನೆನಪೋಗಿದೆ. ಇಲ್ಲಿ ನೋಡಿ ಚೆನ್ನಾಗಿ ತೋರುತ್ತೆ. ಸೊ ಇದು ಒಂದು ಕ್ಲಾ ಕ್ಲಿಪ್, ಎಷ್ಟು 50 ಕೊಟ್ಟೆ ಅನಿಸುತ್ತೆ. ಸೊ ಇದು ಒಂದು. ಆ್ಯಂಡ್ ಒಂದಿಷ್ಟು ಇಯರಿಂಗ್ಸನ್ನು ತೊಗೊಂಡಿದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ಇದು ತೊಗೊಂಡಿದ್ದಲ್ಲ, ಇದು ನಿಧಿ ಬೆಲ್ಗಾಮಿಂದ ತಂದಿದ್ದು. ಅವಳೇನೋ ಶಾಪಿಂಗಿಗೆ ಹೋಗಿದ್ಲು. ಸೊ ಅವಳಿಗೆ ಗೊತ್ತು ನನಗೆ ಇಯರಿಂಗ್ಸ್ ಇದು ಕ್ರೇಜ್ ಜಾಸ್ತಿ ಇದೆ ಅಂತ. ಸೊ ಇದನ್ನು ತಗೊಂಡ್ಲು. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ತೋರುತ್ತೆ. ಸೊ ನೋಡಬೇಕು ಯಾವತ್ತು ಹಾಕೊಳ್ಳೋದು ಅಂತ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಮೋಸ್ಟ್ಲಿ ಇದನ್ನು ತೋರಿಸಿದ್ದೀನಿ, ನೆನಪಿಲ್ಲ. ಸೊ ಇದು ಬಂದು ಇದಕ್ಕೇನೋ ಹೇಳಿದ್ಲು ಅವಳು ಹೆಸರು, ಶೆಲ್ಸ್ ಇದನ್ನು.
ಸೊ ಇದು ಒಂದು ತೊಗೊಂಡಿದ್ದೀನಿ. ಇದು ಕೂಡ ಕ್ಯೂಟ್ ಇದೆ, ಚೆನ್ನಾಗಿ ತೋರುತ್ತೆ ಸಾರಿ ಎಲ್ಲ ಹಾಕಿದಾಗ. ಥರ್ಡ್ ಒನ್ ಇದು, ಇಲ್ಲಿ ನೋಡಿ ತುಂಬ ಕ್ಯೂಟ್ ಇದೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನಾನು ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡಿದ್ದೀನಿ. ಕೆಲವೊಬ್ರು ಕೇಳಿದ್ರಿ ಕಾಮೆಂಟಲ್ಲಿ, ಭಾಗ್ಯ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡಿ ಅಂತ. ಸೊ ನನಗೊಂದು ಪ್ಲ್ಯಾನ್ ಬಂತು, ಓಕೆ ಮಾಡೋಣ ಅಂತ. ಅದಕ್ಕೆ ಆ ಒಂದು ಔಟ್ಫಿಟ್ ಜೊತೆಗೆ ಇದು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ಇದನ್ನು ಹಾಕಿ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದಂತೆ, ವಿಡಿಯೋ ಬರುತ್ತೆ. ಸೊ ಇದು ನೋಡಿ ಚೆನ್ನಾಗಿದೆ. ಮತ್ತೊಂದು ನಂದು ಮೋಸ್ಟ್ ಫೇವ್ರೆಟ್ ಪರ್ಚೇಸ್ ಇದು, ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಇದು ಒಂದು ಈ ಥರ, ಇದು ಯಾವಾಗ ಹಾಕೋದು ನಿಜ ಗೊತ್ತಿಲ್ಲ. ಆ್ಯಂಡ್ ಲಾಸ್ಟ್ ಒಂದು ಇದನ್ನು ತೋರಿಸಿದ್ದೀನಿ ನಾನು, ಇಲ್ಲಿ ನೋಡಿ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆಲ್ಲ ಜಾಸ್ತಿ ಇಲ್ಲ, 50 ಈಚ್, ಕೆಲವೊಂದು 100. ಅಂದರೆ ಫಸ್ಟ್ ಡೇ ತೊಗೊಂಡಾಗ 100 ಇತ್ತು, 100 ಕೊಟ್ಟು ತೊಗೊಂಡಿದ್ದು ಇರೋದಿದೆ ಅದರಲ್ಲಿ. ಆ್ಯಂಡ್ ಮತ್ತೊಂದಿಷ್ಟು 50 ಈಚಿಗೆ ಇತ್ತು. ಮತ್ತೊಂದು ಇದು ಪ್ರಾಡಕ್ಟು, ಇದು ಆ್ಯಕ್ಚುಲಿ ಲೈಟ್ ಬರುತ್ತೆ, ಜಸ್ಟ್ ಫಿಕ್ಸ್ ಮಾಡಿದರೆ ಆಯಿತು. ಫಿಕ್ಸ್ ಮಾಡಿದಾಗ ಲೈಟ್ ಆಟೋಮ್ಯಾಟಿಕ್ ಬರುತ್ತೆ. ಬಟ್ ಇದರಲ್ಲಿ ಏನು ಲೈಟ್ಸ್ ಇಲ್ಲ. ಚೆನ್ನಾಗಿದೆ. ಇದು ಸೆಟ್ ತಗೊಂಡೆ. ಸೆಟ್ ಅಂದರೆ ಒಂದಕ್ಕೆ 50. ಇದು ನೋಡಿ ಈ ಥರ ತೋರುತ್ತೆ ಹಾಕಿದಾಗ. ನಾನು ರೂಮ್ ಟೂರ್ ಮಾಡಿದಾಗ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇಷ್ಟು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇವತ್ತು ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ ಮನೆಗೆ. ಸೊ ಅದನ್ನೆಲ್ಲ ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ವಿಡಿಯೋ ಬರ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹಾಯ್ ದೊಡ್ಡನ್ ಸಂಕ ಗಟ್ಟಿ ಆಯ್ಕನ ಹಾಯ್ ಮೇಡಮ್ ತೊಂಡ ಬರ್ಲ ಹಾಯ್ ಅಸಂದರ್ತಿ ಆತ್ಪಳ ವಾಂಟ ಪರ ಬೆತ್ತಿಲ್ ಗೆಲ್ಪಳ ವೈವೆ ಹಾಯ್ ಹಾಯ್ ಕಾಫಿ ಭಾಗ್ಯರಾಯಣಿ ಕಾಫಿ ಮುಚ್ಕೋ ಅಣ್ಣ ನಾಳೆ ಬ್ಯಾಂಗ್ಳೂರ್ ಅಲ್ಲ ಹೌದು ಕೋಟೇಶ್ವರ ಜಾತ್ರೆಗೆ ಬಾ ಅಂತ ಹೇಳಿದ್ವಿ. ಅದೇ ಲಾಸ್ಟ್ ಈಗ ಇನ್ನು ಅಲ್ಲಿ ಆಯ್ತಂತೆ ವರ್ಕ್ ಪ್ರಮೋಷನ್ ಆಯಿತು. ಸೊ ನಾಳೆಯಿಂದ ಅಲ್ಲಿ ಇವ್ರು ಇರ್ತಾರೆ. ಇವ್ರು ಏಪ್ರಿಲಿಗೆ ಯಾವತ್ತು ಹೋಗ್ತಾರಂತೆ ಅಲ್ಲ. ಯೂಟ್ಯೂಬರೇ ಬೇಡ ಅಂದರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಹಾಯ್ ಗುಂಡಿ ಅಂಕಳೆ ರಾಂಚಿ. ಹಾಗೆ ಡಿನ್ನರ್ಗೆ ಪನ್ನೀರ್ ಪುಲಾವ್ ಮತ್ತು ರಾಯ್ತ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇವತ್ತೇನು ವ್ಲಾಗನ್ನು ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಕಾಪು ಬೀಚಿಗೆ ಹೋಗಬೇಕು ಅಂತ ಹೊರಟಿದ್ದು. ಆವಾಗ ಕ್ಲಿಪ್ಪಿಂಗನ್ನು ತಗೊಂಡೆ ಸ್ವಲ್ಪ. ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಯ್ ಕರ್ಚಂದಿ ಹಾಯ್ ಹಾಯ್ ಚಿಮ್ಟು ನಾಲ್ಕು ಹಾಯ್ ಕರಿ ಹಾಯ್ ಕರಿ ಹಾಯ್ ಕರಿ ಹಂಗಳೆ ನನ್ನದೆನ್ನುವ ನಿನ್ನಯ ತರ್ಕವೇ ಬಾಲಿಶ ಎಲ್ಲ ಶೂನ್ಯವೆನ್ನುವ ನಿನ್ನಯ ವರ್ಗವೇ ಅಂಕುಶ ಕಲ್ಮಶ ನಿಷ್ಕಲ್ಮಶ ಥರ ಥರ ನಿನ್ನ ವೇಷ. ಹಾಯ್ ಹಲೋ. ಕಾಪು ಬೀಚಿಗೆ ಬಂದಿದ್ದೀವಿ.
2 ಗಂಟೆಗೆ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಇವಾಗ 5ಗೆ 5:45ಗೆ ಕಾಪು. ಸೌತ್ ಸೈಡ್ ಬಂದರೆ ವಿಸಿಟ್ ಮಾಡಲಿಕ್ಕೆ ತುಂಬ ಟೂರಿಸ್ಟ್ ಪ್ಲೇಸಸ್ಗಳು ಇವೆ. ಮಲ್ಪೆ ಬೀಚ್ ಆಗಿರ್ಬೋದು, ಶ್ರೀಕೃಷ್ಣ ಮಠ ಆಗಿರ್ಬೋದು, ಕಾಪು ಬೀಚ್ ಆಗಿರ್ಬೋದು, ಲೈಟ್ ಹೌಸ್ ಆಗಿರ್ಬೋದು, ಸೇಂಟ್ ಮೇರೀಸ್ ಐಲ್ಯಾಂಡ್, ಇನ್ನು ತುಂಬ ಇವೆ. ಆ್ಯಂಡ್ ನೀವು ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ವೆಕೇಷನನ್ನು ಅವ್ರು ಉಡುಪಿ ಸೈಡ್ ಬರಲಿಕ್ಕಿದ್ರೆ ಈ ಎಲ್ಲ ಪ್ಲೇಸಸನ್ನು ಕವರ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಬೆಸ್ಟ್ ಆಪ್ಷನ್. ತುಂಬ ಕ್ರೌಡ್ ಇದೆ, ಸೊ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತಿದ್ದಾರೆ. ತುಂಬ ಕ್ರೌಡ್ ಇದೆ, ಮಾತು ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ. ಚೆನ್ನಾಗಿದೆ ಬೀಚ್. ತುಂಬ ಟೈಮ್ ನಂತರ ಬಂದಿದ್ದು ನಾವು. ಇವ್ರು ಬಂದ್ಬಿಟ್ಟು ಅವರ ಅಕ್ಕ ಅಲ್ವಾ? ಲೈಟ್ ಹೌಸ್ ಚೆನ್ನಾಗಿದೆ. ಹೋಗ್ಬೋದು ಅಲ್ಲಿಗೆ. ಅರೌಂಡ್ 200 ಹತ್ರ ಸ್ಟೆಪ್ಸ್ ಇದೆ ಅನ್ಸುತ್ತೆ. ಆಗಲ್ಲ ಇವಾಗ, ನೋಡಿ. ಅಂಪಳ ನಂಬರ್ ಅಂಪಳ ಈಗಿದೆ, ಫುಲ್ ಖುಷಿಯಾಗಿದೆ. ಅವ್ನು ನೀರಲ್ಲಿ ಇಳಿಬೇಕಂತ, ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕಿದೆ ಅಂತ ನಾನು ಬೇಡ ಅಂತ ಅವ್ನಿಗೆ ತಡಿತಾ ಇದ್ದೀನಿ. ಅಲ್ಲಿ ರೈಡ್ಸ್ ಕೂಡ ಇತ್ತು, ಅವಾಗ ಹೋಗಿತ್ತು, ತುಂಬ ಚೆನ್ನಾಗಿ. ನಾನು ಮತ್ತೆ ಅಕ್ಕ ಕೂತ್ಬಿಟ್ಟು ಇಬ್ಬರಿಗೂ ಬರಲ್ಲ. ಅರ್ಧ ಗಂಟೆ ಬಿಟ್ಟು ಬಂದಿದ್ದಾರೆ ಒಬ್ರು ಹೋಗಿದ್ದು. ಟೈಮಿಂಗ್ಸ್ ಹೆಂಗಿದೆ ಇಲ್ಲಿ? ಟೈಮಿಂಗ್ಸ್ ನೈಟ್ 24x7 ಇದೆ. ಹೌದಾ? ಓಪನ್ ಇರುತ್ತಾ? ಸ್ಟಾಲ್ಸ್ 8-9 ತನಕ ಇರ್ಬೋದು ಅನ್ಸುತ್ತೆ. ಟೈಮಿಂಗ್ಸ್ ಕರೆಕ್ಟ್ ಗೊತ್ತಿಲ್ಲ. ನಾವು ಅಪರೂಪಕ್ಕೆ ಬರೋದು, ಜಾಸ್ತಿ ಮಲ್ಪೆ ಬೀಚಿಗೆ ಹೋಗ್ತೀವಿ. ಸೇಮ್ ಇಲ್ಲಿ ಅಲ್ಲಿ, ಬಟ್ ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ಸ್ಪೆಷಲ್ ಇದು ಅಷ್ಟೇ. ಲೈಟ್ ಹೌಸ್ ಮೇಲೆ ಹೋಗಿದ್ದ ನೀವು? ಹೋಗಿದ್ದೀವಿ, ಸೂಪರ್ ಇದೆ ವ್ಯೂ. ಚೆನ್ನಾಗಿದೆ. ಒಂದ್ಸಲ ಬಂದು ಅಣ್ಣನ ಜೊತೆ ಬಂದಾಗ ಒಂದ್ಸಲ ಹೋಗಿದ್ವಿ ಲಾಸ್ಟ್ ಟೈಮ್. ತುಂಬ ಚೆನ್ನಾಗಿದೆ, ಫುಲ್ ವ್ಯೂ ಕಾಣುತ್ತೆ. 200 ಹತ್ರ ಸ್ಟೆಪ್ಸ್ ಇರ್ಬೋದು ಅನ್ಸುತ್ತೆ, ಬಟ್ ಚೆನ್ನಾಗಿದೆ. ನೀವು ಇಲ್ಲಿ ಬಂದರೆ ವೆಕೇಷನಿಗೆಲ್ಲ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ. ಎಲ್ಲೆಲ್ಲೋಡುವ ಮನಸ್ಸೆ ವೌ ಯಾಕಿಂತ ಹುಚ್ಚುಚ್ಚು ವರಸೆ, ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ. ಆಯಿತು, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಗ್ ರೋಲನ್ನು ತೊಗೊಂಡಿದ್ವಿ. ಒಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ನೀವು ಕೂಡ ತೊಗೊಳ್ಬೇಡಿ ಬಂದರೆ. ಹಾಗೆ ಇಲ್ಲಿಂದ ಇವಾಗ ಉಡುಪಿ ಉತ್ಸವಕ್ಕೆ ಹೊರಟಿದ್ದೀವಿ, ಸೆಕೆಂಡ್ ಟೈಮ್. ನಾನೊಬ್ಬಳೇ ಬರ್ತೀನಿ ಗೈಸ್. ಇವಾಗ ಉಡುಪಿ ಉತ್ಸವಕ್ಕೆ ಬಂದಿದ್ವಿ, ಉಡುಪಿ ಹಬ್ಬ. ಒಂದ್ಸಲ ಬಂದಾಯಿತು, ಇದು ಸೆಕೆಂಡ್ ಟೈಮ್. ಇವ್ರ ಜೊತೆಗೆ ಹೋಗೋಣ ಬನ್ನಿ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಮನ. ಉಡುಪಿ ಹಬ್ಬಕ್ಕೆ ಬಂದಿದ್ದೀವಿ ಅಷ್ಟೇ. ಚೆನ್ನಾಗಿದೆ. ಹಾಗೆ ಈ ಸಲ ಹೋದಾಗ ಅಷ್ಟೇನೂ ಕ್ರೌಡ್ ಇರಲಿಲ್ಲ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದರೆ, ಬಟ್ ಓಕೆ. ಆ್ಯಂಡ್ ನಾನು ಒಂದು ಪ್ಯಾಂಟ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಯಾವತ್ತಾದರೂ ತೋರಿಸ್ತೀನಿ ವಿಡಿಯೋದಲ್ಲಿ ವ್ಲಾಗ್ ಮಾಡಿದಾಗ. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.